ನಮಸ್ತೆ ಅನ್ಶು ಅಶೋಕ್ ಹೆಗ್ಡೆ. ಮಿಸ್ಟರ್ ಹೆಗ್ಡೆ, ಇವತ್ತು ಸಮಥಿಂಗ್ ಸ್ಪೆಷಲ್. ಓಕೆ, ಯಾವಾಗಲೂ ನಾವು ಏನಾದರೂ ಒಂದು ಟಾಪಿಕ್ ತಗೊಂಡು ಮಾತಾಡ್ತೀವಿ. ಇವತ್ತು ಆ್ಯಕ್ಚುಲಿ ನನಗನ್ಸಿದ್ದು ನಿಮ್ಮ ಲೈಫಲ್ಲಿ, ನಿಮ್ಮ ಪ್ರೊಫೆಷ್ನಲ್ ಜರ್ನಿಯಲ್ಲಿ ನಿಮ್ಮದು ತುಂಬ ಇಷ್ಟಪಡ್ದಿರೋಂಥದ್ದು ಕ್ಯಾರೆಕ್ಟರು ಅಥವಾ ಫ್ಯೂ ಕ್ಯಾರೆಕ್ಟರ್ಸು, ಅದರ ಬಗ್ಗೆ ಮಾತಾಡಿ. ಅದೇ ಇಷ್ಟಪಡದೇ ಇರೋ ಕ್ಯಾರೆಕ್ಟರ್ ಅಂತ ಏನಿಲ್ಲ, ಎಲ್ಲ ಕ್ಯಾರೆಕ್ಟರ್ಗಳನ್ನು ಇಷ್ಟಪಟ್ಟು ಮಾಡಲೇಬೇಕು. ಹೌದು, ಅಂದರೆ ನಾನು ಹಂಗೆ ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು ವಿಚ್ ಟಚ್ಡ್ ಯುವರ್ ಹಾರ್ಟ್, ತುಂಬ ತುಂಬ ಖುಷಿ ಕೊಟ್ಟಿರೋಂಥದ್ದು ಆ ಕ್ಯಾರೆಕ್ಟರ್. ಆ ಥರ ನನಗೆ ತುಂಬ ಪಾತ್ರಗಳು ನಾನು ಮಾಡಿದ್ದೆ. ಮಾಯಾಮೃಗ ಇದ್ದಿಕ್ಕು, ಮನ್ವಂತರ ಇದ್ದಿಕ್ಕು, TN ಸೀತಾರಾಮ್ ಅವರದ್ದು. ಆಮೇಲೆ ನಮ್ಮ ಬಾಲಾಜಿ ಫಿಲ್ಮ್ಸ್ ಅಂತೂ ಬಿಡು, ಎಲ್ಲರೂ ನನಗೆ ಹೇಳ್ತಿದ್ದ ಆಗಿನ ಕಾಲದಲ್ಲಿ ದತ್ತಪುತ್ರ ಅಂತ. ಇತಿಹಾಸ, ಕ್ಷಣ ಕ್ಷಣ, ಕುಂಕುಮ ಭಾಗ್ಯ ಅಂತೂ ಅಲ್ಟಿಮೇಟ್. ಇವತ್ತಿನವರೆಗೂ ಎಲ್ಲೇ ಪಬ್ಲಿಕ್ ನಲ್ಲಿ ಹೋದ್ರು ಆನಂದರಾವ್ ಅಂತ ಹೇಳೋದು. ಒಂದು ಒಳ್ಳೆ ಟೀಮ್ ಅದು. ಆ ಥರದಲ್ಲಿ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು, ಆಶಮ್ಮ, ಆಮೇಲೆ ಪದ್ಮಾ ವಸಂತಿ ಅವರು, ಆಮೇಲೆ ಪದ್ಮಾ ಕುಮಟ ಅವರು, ಆ ಥರ ಎಲ್ಲ ಇದು ಭವ್ಯಶ್ರೀ ರೈ, ಹೀಗೆ ಒಳ್ಳೆ ಒಂದು ಟೀಮ್ ಇತ್ತು. ಅದ್ಭುತವಾದಂಥ ಪಾತ್ರ. ರಾಜೇಶ್ವರಿ ಮರ್ಪುಟಿ, ದಿಲೀಪ್ನು ಮಾಡಿದ್ದ, ಡಾಕ್ಟರ್ ಸಂಜಯ್ ಮಾಡಿದ್ದ ಅಂತೇಳಿದ್ದ. ಒಂದು ಒಳ್ಳೆ ಟೀಮು. ನನಗೆ ಒಂದು ಪರ್ಫಾರ್ಮ್ ಮಾಡೋದಕ್ಕೆ ತುಂಬ ಅವಕಾಶ ಇತ್ತು ಇದರಲ್ಲಿ. ಇವತ್ತಿಗೂ ಅದನ್ನ ಹೇಳುತ್ತಾ ಒಂದು ಮಾಯಾಮೃಗದ್ದು ಫೋರ್ಜರಿ ರಾಜೀವ, ಇದು ಕುಂಕುಮ ಭಾಗ್ಯದ್ದು ಆನಂದರಾವ್. ಆಮೇಲೆ ನನಗೆ ಅವಾಗ ಜಿ ಕನ್ನಡದಲ್ಲಿ ಒಂದು ಬರೋದು, ಇದು ಗೆಜ್ಜೆ ಪೂಜೆ ಅಂತ, ನಮ್ಮ ವಿನು ಬಡಂಜ ಡೈರೆಕ್ಟ್ ಮಾಡಿದ್ದು, ಆ ನೆಗೆಟಿವ್. ಆಮೇಲೆ ಬದುಕು ಅಂತ ಒಂದು ಸೀರಿಯಲ್ ETV ಕನ್ನಡದಲ್ಲಿ ಬರೋದು, ನಮ್ಮ ರಾಜೇಂದ್ರ ಸಿಂಗ್ ಡೈರೆಕ್ಟ್ರು. ಒಂದು ಸೈಕ್ ಏನಿತ್ತು, ಅಲ್ಟಿಮೇಟ್ ಅದು. ಆಮೇಲೆ ಇದು ಮತ್ತು ಇನ್ನು ಅಂತಂದ್ರೆ ಗುಪ್ತಗಾಮಿನಿ. ಗುಪ್ತಗಾಮಿನಿ ಅದರಲ್ಲೂ ಹಂಗೆ ಎಲ್ಲ ಅದ್ಭುತ ಅಂತ ನಟರು, ಒಳ್ಳೆ ಪ್ರೊಡಕ್ಷನ್ ಹೌಸು. ಅಲ್ಲಿ ಪಾಪ ನಮ್ಮ ಜೀತುಬಾಯಿ ಅಂತ ಪ್ರೊಡಕ್ಷನ್ ಕಂಟ್ರೋಲರ್ ಇದ್ದಿದ್ರು, ಅವ್ರು ಇಲ್ಲೇ. ಆಮೇಲೆ ನಮ್ಮ ಬಾಲಾಜಿ ಫಿಲ್ಮ್ಸ್ ಅಲ್ಲೂ ಚಂದ್ರಣ್ಣ ಅಂತಿದ್ರು, ಈಗ ಅವರು ಇಲ್ಲೇ. ಅವರೆಲ್ಲ ಒಂದು ಪ್ರೊಡಕ್ಷನ್ ಒಂದು ಮ್ಯಾನೇಜರ್ ಅಥವಾ ಇದೆಲ್ಲ ಲೆಜೆಂಡ್ಸ್ ಅವೆಲ್ಲ. ಗುಪ್ತಗಾಮಿನಿ ಅಂತೂ ಹೆಂಗೆ ಹೇಳೋದು, ಅದು ಐ ರಿಮೆಂಬರ್, ನಾವು ಎಲ್ಲೋ ಹೋಗಿದ್ವಿ, ಒಂದು ಚಿಕ್ಕ ಪಾಪು, ಐ ಥಿಂಕ್ ಶಿ ವುಡ್ ಬಿ ಅರೌಂಡ್ 4-5 years. ಅವಳು ಅಲ್ಲಿಂದ ಕೂತ್ಕೊಂಡು ಬಂದು ಅಪ್ಪುಂಡು ಅಂಕಲ್ ಅಂತ ಹೇಳ್ಕೊಂಡು, ಐ ವಾಸ್ ಲೈಕ್, ಏನಿದು, ವಾಟ್ಸ್ ಹ್ಯಾಪನಿಂಗ್ ಅಲ್ಲ. ಈಗಲೂ ಎಷ್ಟೋ ಕಡೆ ಹೋದಾಗದ ಅದ್ರ ಬಗ್ಗೆನೇ ಹೇಳ್ತಾ. ಮೊನ್ನೆ ಯಾವುದೋ ಒಂದು ಇದ್ರಲ್ಲೂ ನಾನು ಅದನ್ನ ತಗೊಂಡು. ಆಮೇಲೆ ಇದು ಅಪ್ಪುಂಡು ಭಾವನ ಅಪ್ಪುಂಡು, ಅದು ಇವತ್ತಿನವರೆಗೂ ಲೈಕ್ ಇಟ್ಸ್ ಲೈಕ್ ಇಟ್ ಇಸ್ ಸ್ಟ್ಯಾಂಪ್ಡ್ ಇನ್ ಲಾಟ್ ಆಫ್ ಪೀಪಲ್ ಇದು ಹಾರ್ಟ್. ಆಮೇಲೆ ನನಗೆ ಇನ್ನೊಂದು ಖುಷಿ ಕೊಟ್ಟಿದ್ದೇನು ಅಂತಂದ್ರೆ, ಆಗ ಈಗೇನು ಕಲರ್ಸ್ ಕನ್ನಡ ಇತ್ತು, ಆಗ ETV ಕನ್ನಡ ಒಂದೇ ಟೈಮ್ ಅಂತಂದ್ರೆ ಒಂದು ದಿನಕ್ಕೆ ಇದರಲ್ಲಿ ಮಧ್ಯಾಹ್ನ ಬದುಕು ಬರೋದು, ಆಮೇಲೆ ಸಂಜೆ ಗುಪ್ತಗಾಮಿನಿ ಬರೋದು, ಆಮೇಲೆ ರಾತ್ರಿ ಎಲ್ಲ ಮರೆತಿರುವಾಗ ಬರೋದು, ಆಮೇಲೆ ಇನ್ನೊಂದು ಮುಗಿಲು ಬರೋದು. ಈ 4 ಸೀರಿಯಲ್ ಅಲ್ಲಿ ಇದು ನೆಗೆಟಿವ್ ಬರೋದು. ಬಟ್ ಆವಾಗ ಒಂದ್ಸರಿ ಅದರಲ್ಲಿ ETV ಕನ್ನಡದಲ್ಲೇ ಸಂಡೇ ಒಂದು 15 ನಿಮಿಷದ ಒಂದು ಪ್ರೋಗ್ರಾಮ್ ಬರೋದು. ಗೀತಾ ನಾಗಭೂಷಣ್ ಅಂತ, ಗೀತಾ BU ಅಂತ ಅವರು ರೈಟ್ರು. ಅವ್ರು ನನಗೆ ಕ್ವಶನ್ ಮಾಡೋರು, ಹೆಂಗೆ ಇದು ಈ 4 ನೆಗೆಟಿವ್, ಅದು ಒಂದೇ ಚಾನಲ್ಲು, ಹೆಂಗೆ ಇಷ್ಟೊಂದು ಡಿಫ್ರೆಂಟ್ ಆಗಿ ತುಂಬಾ ಇದು ಮಾಡ್ತಾ ಇದ್ರಿ. ಬಟ್
ಈಗ ಒಂದು ನೆಗೆಟಿವ್ ಮಾಡ್ಕೊಂಡು ಹೋಗ್ಲಕ್ಕು, ಹೌದು ಆದ್ರೆ ಒಂದೇ ಚಾನಲ್ ಅಲ್ಲಿ 4 ಕಂಟಿನ್ಯೂಸ್ ಆಗಿ ನೆಗೆಟಿವ್ ಅದು ಡಿಫ್ರೆಂಟ್ ಆಗಿ ಇದು ಮಾಡೋದು ಅಂತಂದ್ರೆ ತುಂಬಾ ಕಷ್ಟ. ಆದ್ರೆ ನನಗೆ ಕಷ್ಟದಕ್ಕಿಂತನೂ ಅದು ತುಂಬಾ ಇಷ್ಟಪಡ್ತಿದ್ದೆ ನಾನು. ಅಂದ್ರೆ ಆ ಡೈರೆಕ್ಟರ್ಗಳು ನನಗೆ ಅಷ್ಟೇ ಸಪೋರ್ಟ್ ಮಾಡೋರು. ಆ ಥರ ಒಂದಿದು. ಆಮೇಲೆ ನಮ್ಮ ಬಾಲಾಜಿ ಕ್ಷಣನೂ ಅಷ್ಟೇ ಡಬಲ್ ರೋಲ್, ಆಗಿನ ಕಾಲಕ್ಕೇನೆ ಡಬಲ್ ರೋಲ್. ಶ್ರೀಕಾಂತ್ ಕುಲಕರ್ಣಿ ಅವರು ಡೈರೆಕ್ಟರ್, ಅವರು ಪಾಪ ಈಗಿಲ್ಲ. ಹಿಂಗೆ ನೆನಪು ತುಂಬಾ ಇಷ್ಟ ಆಗಿದ್ದು. ಅಯ್ಯೋ ಅದ್ರಲ್ಲಂತೂ ಭಯಂಕರ ವನಿತಾ ವಾಸು ಮೇಡಮ್ ಬಿದ್ದಿ ಫೇಮಸ್ ಆಗಿತ್ತು. ವನಿತಾ ವಾಸು ಅದಂತ ಭಯಂಕರ ಮೇಡಮ್. ಒಂದು ಒಳ್ಳೆ ಕಾಂಪಿಟೇಷನ್, ಹೆಲ್ತಿ ಕಾಂಪಿಟೇಷನ್ ಆಕ್ಟ್ ಇದು ಮಾಡಕ್ಕಿದ್ರೆ. ಆಮೇಲೆ ನಾನು ಜನನನ್ನು ಅಷ್ಟೇನೆ ಆರೆಂಜ್ ಗೋಪಾಲ್ ಮಾಡಿದ್ರು, ಚಾನಲ್ ಲೈಟ್ ಅವ್ರದ್ದು. ಆಮೇಲೆ ಭಾರ್ಗವ್ ಸರ್ದು ಒಂದು ಸೀರಿಯಲ್ ಚದುರಂಗ ಅಂತ ತುಂಬಾ ಚೆನ್ನಾಗಿತ್ತು. ಅದು ಕಲ್ಯಾಣಿ ಆಪೋಸಿಟ್ ಮಾಡಿದ್ರಿ ನೀವು ಅದರಲ್ಲಿ. ಎಲ್ಲ ಸುಮಾರು ಮಾಡಿದ್ನದು. ಅದು ಸಿ ದೇರ್ ಆರ್ ಪ್ಲೆಂಟಿ ಆಫ್ ಕ್ಯಾರೆಕ್ಟರ್ಸ್ ನೀವು ಮಾಡಿರೋದು. ಅಫ್ಕೋರ್ಸ್ ಏನಂದ್ರೆ ಕೆಲವೊಂದು ಕ್ಯಾರೆಕ್ಟರ್ಸ್ ಅದು ನಾವು ಲೈಫ್ ಲಾಂಗ್ ಅದು ಸಮ್ವೇರ್ ಇಟ್ ಗೋಸ್ ಅಂಡ್ ಸಿಟ್ ಇನ್ ಅ ಮೈಂಡ್ ಅಂಡ್ ಹಾರ್ಟ್. ನಮ್ಗೆ ತುಂಬಾ ಹತ್ರವಾಗಿರುತ್ತೆ. ಇಂಥದ್ದು ಸಾಕಷ್ಟಿದೆ, ಇನ್ನೊಂದಷ್ಟು ಸಾಕಷ್ಟು ಆ ಕ್ಯಾರೆಕ್ಟರ್ಸ್ ನ ಮಾಡಿ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಈಗ ಹೇಳ್ಬೇಕು ಅಂತಂದ್ರೆ ಒಂದು ಚಿಕ್ಕ ಪಾತ್ರ ಆಗಿದ್ರು ಗೋಸ್ಟ್ ಮೂವಿಯಲ್ಲಿ ಇಟ್ ವಾಸ್ ಒನ್ ಆಫ್ ದ ರಿಜಿಸ್ಟರ್ಡ್ ಕ್ಯಾರೆಕ್ಟರ್. ಇಲ್ಲ, ನಾನು ಈಗ ನೀವು ಇದು ಹೇಳಿಕೊಡನೆ ಒಂದು ಇದರಲ್ಲಿ ಶ್ರೀನಿ ಸರ್ ನಮಸ್ತೆ, ಅವರು ನನ್ನನ್ನ ಒಂದು ಓಲ್ಡ್ ಮಂಕಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಕೊಟ್ಟಿದ್ರು. ಅದು ಹೈಲೈಟ್ ಆಯ್ತು. ಬಟ್ ಐ ಲವ್ ಇನ್ ಗೋಸ್ಟ್, ನನಗೆ ಇಷ್ಟ ಆಗಿದ್ದು ಗೋಸ್ಟ್. ಅದನ್ನು ಹೆಂಗೆ ಅಂತಂದ್ರೆ ಶ್ರೀನಿಸರ್ಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಎಂತಕ್ಕೆ ಕೇಳು, ಎಲ್ಲೋ ಒಂದು ಸೈಡ್ ಅಲ್ಲಿ ಇದ್ಬಿಟ್ಟಿದ್ದೆ ನಾನು, ಸೀರಿಯಲ್ಲು ಅದು ಇದು ಅಂತ. ಮತ್ತೆ ಒಂದು ಇದರಲ್ಲಿ ಸಿನಿಮಾ ಅನ್ನೋ ಇದನ್ನ ದಾರಿ ತೋರಿಸಿರೋದೇ ಶ್ರೀನಿಸರು. ಹೌದು. ಹಂಗಾಗಿ ಅವ್ರನ್ನಂತೂ ಯಾವ ಕಾರಣಕ್ಕೂ ಮರೆಯಲು ಸಾಧ್ಯ ಇಲ್ಲ. ಇತ್ತೀಚೆಗೆ ನೀವು ಮಾಡಿರೋದ್ರಲ್ಲಿ ನನಗೆ ನಿಮ್ದು ದೃಷ್ಟಿ ಭಟ್ ಕ್ಯಾರೆಕ್ಟರ್ ಏನಿತ್ತಲ್ಲ, ಇನ್ಫ್ಯಾಕ್ಟ್ ನನಗೆ ಎಷ್ಟೊಂದು ಜನ ಹೇಳಿದ್ದಾರೆ ಅದನ್ನ ಹೆಂಗ್ ಮಾಡಿದ್ದಾರೆ, ಅಷ್ಟು ಡಿಫ್ರೆಂಟ್ ಆಗಿ ಒಂದು ಆ ಕಾಮಿಡಿ ಟೈಮಿಂಗ್ ಆಗಿರ್ಬೋದು ಅಥವಾ ಲೈಕ್ ಇಮೋಷನಲ್ ಇದಾಗಿರ್ಬೋದು, ಅದೆಲ್ಲ ಒಂದರಲ್ಲೇ ತೋರಿಸಿದ್ದಾರೆ. ತುಂಬಾ ಇಷ್ಟಪಟ್ಟಿರುವಂತ ಕ್ಯಾರೆಕ್ಟರ್ ಅದನ್ನು ರೀಸೆಂಟ್ ಇದ್ರಲ್ಲಿ. ನನಗೂ ಒಂದು ತುಂಬಾ ಇಷ್ಟವಾದಂಥದ್ದು. ಈ ಮನೆಯೆಲ್ಲ ಹೊರಗಡೆ ಹೋದಾಗಲೂ ಎಲ್ಲ ಜನ ದೃಷ್ಟಿಪಟ್ಟು ಮಾದೇವ ಅಂತ. ಅದು ಕೂಡ ನಮ್ಮ ಸಾಯಿ ಆಂಜನೇಯ ಕಂಪ್ನಿದು, ರಚಿತ್ ಅವರದ್ದು ಮತ್ತೆ ಅನುಷಾ ಮೇಡಮ್ ಅವ್ರ ಕಂಪ್ನಿ. ತುಂಬಾ ಒಳ್ಳೆ ಕಂಪನಿ, ತುಂಬಾ ಚೆನ್ನಾಗಿ ನಡೆಸ್ಕೊಂಡ್ರು. ನಾವು ಇದರ ಬಗ್ಗೆ ಮಾತಾಡಿದ್ರೆ ಮನ್ನವರು ಸಾಲಲ್ಲ. ಬಟ್ ದ ಥಿಂಗ್ ಇಸ್, ನಾನ್ ಇದನ್ನ ಯಾಕೆ ಏನ್ ಗೊತ್ತಾ, ನಿಂಗ್ ಒಂದ್ ಮಾತು ಹೇಳೋದೇನು ಅಂತಂದ್ರೆ, ಆರ್ಟಿಸ್ಟ್ಗಳು ಈ ನೀರು ತರ ಇರ್ಬೇಕು. ಹೌದು. ಅಂದ್ರೆ ಈ ಪಾತ್ರೆಗೆ ಹಾಕಿದ್ರೆ ಈ ಪಾತ್ರಕ್ಕೂ ಆಗ್ಬೇಕು, ಆ ಪಾತ್ರೆಗೆ ಹಾಕಿದ್ರೆ ಆ ಪಾತ್ರಕ್ಕೆ ಹೋಗ್ಬೇಕು. ನನಗೆ ನಾನು ಇದೇ ಪಾತ್ರ ಮಾಡ್ತೀನಿ ಅಂತಲ್ಲ, ಇದೇ ಪಾತ್ರನೇ ಮಾಡ್ತೀನಿ ಅಂತಂದ್ರೆ ಎಷ್ಟು ದಿವಸ ಮಾಡಕ್ ಸಾಧ್ಯ? ಒಂದೇ ತರ ಮೊನೋಟನಿ ಆಗ್ಬಿಡುತ್ತೆ. ಆಗ ಮತ್ತೆ ಪ್ರವಾಹದಲ್ಲಿ ನಾವು ಕೊಚ್ಚೋಗ್ಬಿಡ್ತೀವಿ. ಎಷ್ಟೋ ಜನ ಕಾಯ್ತಿರ್ತಾರೆ, ಬರ್ತಿರ್ತಾರೆ, ಹಿಂಗ್ ಹೋಗ್ಬೇಕು. ಯಾವಾಗ ಡಿಫ್ರೆಂಟ್ ಆಗಿ ಮಾಡ್ತೀವೋ ನಾವು ಉಳ್ಕೊಳ್ಳೋದಕ್ಕೆ ಸಾಧ್ಯ. ಅದು ಕಾಮಿಡಿ ಇರ್ಬೋದು, ವಿಲನ್ ಇರ್ಬೋದು, ಹೀರೋ ಇರ್ಬೋದು, ಸೆಂಟಿಮೆಂಟ್ ಇರ್ಬೋದು, ಎನಿಥಿಂಗ್. ಆಕ್ಚುಲಿ ಐ ಆಮ್ ಹಿಸ್ ಬಿಗ್ಗೆಸ್ಟ್ ಕ್ರಿಟಿಕ್ಸ್. ನಾನು ಅಷ್ಟು ಬೇಗ ಇವ್ರನ್ನ ನನಗೆ ಅದು ಇಷ್ಟ ಆಯ್ತು, ಇದನ್ನ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳೋದೇ ಇಲ್ಲ. ಕಡಿಮೆ, ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಹಿಸ್ ಪ್ರೊಫೆಷನಲ್ ಲೈಫ್. ಬಟ್ ಐ ಕ್ಯಾನ್ ವೌಚ್ ಅಂಡ್ ಸೇ ದಟ್ ಹಿ ಈಸ್ ನಾಟ್ ಬಿಕಾಸ್ ಈಸ್ ಮೈ ಹಸ್ಬೆಂಡ್, ಹಿ ಈಸ್ ಅ ವರ್ಸಟೈಲ್ ಆಕ್ಟರ್ ಅಂಡ್ ಓಕೆ ನೋ ಪ್ರಾಬ್ಲಮ್. ಏನಂದ್ರೆ ಅಫ್ಕೋರ್ಸ್ ಅಪ್ರಿಸಿಯೇಷನ್ ಇಸ್ ರಿಕ್ವೈರ್ಡ್, ವೆದರ್ ಇಟ್ ಇಸ್ ಇನ್ ಯೋರ್ ಪ್ರೊಫೆಷನಲ್ ಲೈಫ್ ಆರ್ ವೆದರ್ ಇಟ್ ಇಸ್ ಇನ್ ಯೋರ್ ಪರ್ಸನಲ್ ಲೈಫ್. ನಾವು ಇದ್ರ ಬಗ್ಗೆ ಒಂದು ಅಪ್ರಿಸಿಯೇಷನ್ ಬಗ್ಗೆ ಅಂತ ಒಂದು ಎಪಿಸೋಡ್ ಮಾಡಿದ್ವಿ. ಸಿ ಆಸ್ ಹಿ ಟೋಲ್ಡ್, ನಾವು ಆರ್ಟಿಸ್ಟ್ ಒಂದು ನೀವು ನೀರು ಥರ ಯಾವ ಪಾತ್ರೆಯಲ್ಲಿ ಹಾಕಿದ್ರೆ ಅದರ ಶೇಪ್ ತಗೋಬೇಕು. ಸೇಮ್ ಥಿಂಗ್ ಇನ್ ಯೋರ್ ಲೈಫ್. ಎನಿಥಿಂಗ್ ಕಮ್ಸ್ ಟು ಯು, ಡೋಂಟ್ ಹೆಸಿಟೇಟ್, ಟೇಕ್ ಇಟ್, ಫೇಸ್ ಇಟ್ and go for your achievements on everyday basis, little by little. Definitely success bande barutte. So don't give up in life, keep moving on, and I'm looking forward for more and more characters. ನಾನು ನಿನ್ನ ಅಪ್ರಿಸಿಯೇಷನ್ ಮಾಡೋದಿದ್ದು ನೆಕ್ಸ್ಟ್ ಎಪಿಸೋಡ್ ನೆಕ್ಸ್ಟ್ ಅಲ್ಲಿ ಮಾಡೋಣ. ಓಕೆ, ಸೊ ನಿಮಗೆ ಇವ್ರಿಗೆ ಯಾವ ಪಾತ್ರ ಮಾಡಿದ್ದಾರೆ, ಯಾವ್ದು ಇಷ್ಟ ಆಗಿದೆ, ಡೂ ರೈಟ್ ಇಟ್ ಇನ್ ದ ಕಮೆಂಟ್ ಬಾಕ್ಸ್ ಅಂಡ್ ಲೆಟ್ ಅಸ್ ನೋ.
ನಮಸ್ತೆ.